ಗೈಸ್, ವೆಲ್ಕಮ್ ಬ್ಯಾಕ್ ಟು ರತ್ನನ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಫೈನ್ ಇದ್ದೀರಾ? ನಾನು ಕೂಡ ಫೈನ್ ಇದ್ದೀನಿ ಅಂತ ಭಾವಿಸ್ತಾ ಈ ದಿನ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲವ್ ಯು ಆಲ್. ಎಲ್ರಿಗೂ ನೋಡಿ, ಶುಗರ್ 380 ಇರಲಿ 480 ಇರಲಿ, ಎಷ್ಟೇ ಇರಲಿ, ಟೆನ್ಷನ್ ಅಂತೂ ಬಿಟ್ಬಿಡಿ. ನಾನು ಹೇಳೋ ಮನೆ ಮದ್ದು ಒಂದು ಫಾಲೋ ಮಾಡಿ ಸಾಕು, ನೀವು ಆರಾಮಾಗಿರ್ತೀರ. ಓಕೆನಾ? ನೋಡಿ ಯಾವ ರೀತಿ ಮಾಡೋದು ಮನೆ ಮದ್ದು ಅಂತ ನೋಡಿಸ್ತೀನಿ. ಶುಗರು ಬಿ ಪಿ ಎಂತಕ್ಕೆ ಬರೋದಪ್ಪ ಅಂದರೆ, ನಮ್ಮದು ಟೆನ್ಷನ್ ಜೀವನದ ಶೈಲಿ, ಒತ್ತಡದ ಜೀವನ ಶೈಲಿಯಿಂದ ಬರುತ್ತೆ. ಅದು ಒತ್ತಡದ ಜೀವನ ಶೈಲಿಯನ್ನು ನಾವು ರೂಢಿಸ್ಕೋಬಾರ್ದು. ಹಾಗಾಗಿ ನಮ್ಮಲ್ಲೇ ಇದೆ ಆರೋಗ್ಯದ ಗುಟ್ಟು. ಧ್ಯಾನ ಮಾಡಬೇಕು, ಎಕ್ಸಸೈಜ್ ಮಾಡಬೇಕು, ಯೋಗ ಮಾಡಬೇಕು, ಬಿಡುವಿನ ಟೈಮಲ್ಲಿ ಮನೆ ಮದ್ದುಗಳನ್ನು ಫಾಲೋ ಮಾಡಬೇಕು. ಅದೆಲ್ಲ ಮಾಡಿಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಅದೇ ರೀತಿ ಹೇಗಪ್ಪ ಮನೆ ಮದ್ದು ಮಾಡೋದು ಅಂತ ಹೇಳಿದ್ರೆ, ನೋಡಿ, ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು ಸೋಂಪು, ಓಮ್ ಕಾಳು. ಸೋಂಪು ದೊಡ್ಡದಾಗಿರುತ್ತೆ, ಓಮ್ ಕಾಳು ಸಣ್ಣದಾಗಿರುತ್ತೆ. ಓಮ್ ಕಾಳು ಅಂದರೆ ಅಜ್ವಾನ ಗೊತ್ತಲ್ವಾ? ಅಜ್ವಾನ 1 ಟೀ ಸ್ಪೂನು, 1 ಟೀ ಸ್ಪೂನು ಜೀರಿಗೆ, ದೊಡ್ಡ ಟೀ ಸ್ಪೂನಲ್ಲಿ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನು ಮೆಂತ್ಯ, ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಎಲ್ಲದನ್ನು ಸಮ ಪ್ರಮಾಣದಲ್ಲಿ ಹುರ್ಕೋಬೇಕು. ನೋಡಿ, ಈ ರೀತಿ ಉಗುರು ಬೆಚ್ಚಗೆ ಹುರ್ಕೋಬೇಕು. ಜಾಸ್ತಿ ಸೀಸಬಾರ್ದು, ನೀಟಾಗಿ ಒಂದೇ ಲೆವೆಲಾಗಿ ಹುರ್ಕೊಂಡು ಅದನ್ನು ಪೌಡರ್ ಮಾಡಿಟ್ಕೋಬೇಕು. ಆ ಪೌಡರ್ ಮಾಡಿಟ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ 1 ಸ್ಪೂನು ಬಿಸಿ ನೀರು, ಉಗುರು ಬೆಚ್ಚಗಿನ ನೀರಿಗೆ ಹಾಕ್ಕೊಂಡು ಕುಡಿದ್ರೆ ಎಷ್ಟೇ ಶುಗರ್ ಇರಲಿ 1 ವಾರ 15 ದಿನದಲ್ಲಿ ಕಂಟ್ರೋಲಿಗೆ ಬರುತ್ತೆ. ನೋಡಿ, ಈ ರೀತಿ ಪೌಡ್ರ್ ಮಾಡಿಟ್ಕೊಂಡು ನೀವೇ ಕಂಟ್ರೋಲ್ ಮಾಡ್ಕೊಬೇಕು. ಇದರಲ್ಲಿ ಮಿನರಲ್ಸು, ಸೋಡಿಯಮ್ಮು, ಐರನ್ನು, ಫಾಸ್ಫರಸ್ಸು, ಜಿಂಕ್ನು, ಪೊಟ್ಯಾಷಿಯಮ್ಮು ಎಲ್ಲ ಅಂಶಗಳೂ ಈ ನಾನು ಹೇಳಿದ್ದೀನಲ್ಲ ಐಟಮು ಇದರಲ್ಲಿ ಇರುತ್ತೆ. ಸೊ ಹಂಗಾಗಿ ಯಾವುದೇ ರೀತಿ ಶುಗರ್ಗೆ ಅವಕಾಶ ಮಾಡಿಕೊಡೋದಿಲ್ಲ. ಇದು ಡೈಜೆಷನ್ ಚೆನ್ನಾಗಾಗುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಅಜ್ವಾನ ಬಳಸ್ತೀವಲ್ಲ, ಅದು ತುಂಬ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಗ್ಯಾಸ್, ಅಸಿಡಿಟಿಗೆಲ್ಲ ತುಂಬ ಉಪಯೋಗ ಆಗುತ್ತೆ. ಜೀರಿಗೆ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ 3 ಪದಾರ್ಥಗಳನ್ನು ಒಟ್ಟಿಗೆ ಸಮ ಪ್ರಮಾಣದಲ್ಲಿ ಹುರ್ಕೊಂಡು ರುಬ್ಬಿ ಪೌಡರ್ ಮಾಡಿಕೊಂಡು, ಆ ಪೌಡರ್ನ ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆಳಿಗ್ಗೆ ಎದ್ದು 1 ಸ್ಪೂನ್ ಹಾಕಿ ಕುಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಬೊಜ್ಜೆಲ್ಲ ಕರಗುತ್ತೆ. ಇದನ್ನು ತಗೊಂಡ್ರೆ ತುಂಬ ಉಪಯುಕ್ತ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡು ನಾನು ಒಂದು ಗಾಜಿನ ಸೀಸೆಯಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ತುಂಬ ಹೆಲ್ಪ್ಫುಲ್ ಟಿಪ್ಸ್ ಇದು. ಎಲ್ಲರೂ ಫಾಲೋ ಮಾಡಿ. ಎಷ್ಟೇ ಶುಗರ್ ಇರಲಿ ಎಲ್ಲ ನಾರ್ಮಲಾಗಿ ಬರುತ್ತೆ. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬೈ ಬೈ.